ಏನಪ್ಪ ಇದು ಜನಸಾಗರ? ಏನಿದು ಎಲ್ಲಿದು ಅಂತಿದ್ದೀರಾ? ಇದು ಎಲ್ಲೂ ಇಲ್ಲ, ನಮ್ಮ ಮೈಸೂರಿನ ಪಡವಾರಳ್ಳಿ. ಈ ರೀತಿ ಕಾರ್ಯಕ್ರಮ ಬೇಕಾದಷ್ಟು ನಡೀತಾ ಇರುತ್ತೆ ನಮ್ಮ ಪಡವಾರಳ್ಳಿಯಲ್ಲಿ. ಹಾಗೆ ಇದು ಏನೆಲ್ಲ ವ್ಯವಸ್ಥಿತವಾಗಿದೆ, ಏನೆಲ್ಲ ತಿಂಡಿ ತಿನಿಸುಗಳು ಸಿಗುತ್ತೆ ಈ ಪಡವಾರಳ್ಳಿಯಲ್ಲಿ ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತೀನಿ ಬನ್ನಿ. ಇವತ್ತಿನ ಸಂಚಿಕೆಯಲ್ಲಿ ಈ ಕಾರ್ಯಕ್ರಮ ನಡೀತಿರೋದು ಶನೇಶ್ವರ ಟೆಂಪಲ್ ಹತ್ರ ಪಡವಾರಳ್ಳಿ. ತುಂಬಾ ಸುಮಧುರವಾಗಿ ಹಾಡು ಹೇಳ್ತಿದ್ದಾರೆ ನೋಡಿ. ಅಬ್ಬಬ್ಬಾ, ಈ ಸಾಂಗ್ ಕೇಳಿ ನಿಮಗೂ ಸಾಕಾಯ್ತಾ? ನನಗೂ ಸಾಕಾಯಿತು. ಬನ್ನಿ ಮುಂದಿನ ವಿಶೇಷ ಏನು ಅಂತ ಹೇಳ್ತೀನಿ ಒಂದೊಂದಾಗೆ. ಪಿ ಜಿಯಲ್ಲಿರೋರಿಗೆಲ್ಲ ಊಟ ಸರಿ ಇಲ್ಲ, ಎಲ್ಲರೂ ಹೊರಗಡೆ ತಿನ್ನೋಣ ಅಂತ ಅಂದ್ಕೊಂಡಿದ್ರೆ ನಾನು ತೋರಿಸ್ತೀನಿ ಬನ್ನಿ ಒಂದೊಂದಾಗೆ. ಈ ಅಜ್ಜಿ ಮಾಡ್ತಿರೋದು ಫಿಶ್ ಫ್ರೈ. 60 ರುಪೀಸಿಗೆ ಒಂದು ಫ್ರೈ ತುಂಬಾ ಚೆನ್ನಾಗಿರುತ್ತೆ. ನೀವು ಟೇಸ್ಟ್ ಮಾಡಿ ನೋಡಿ. ಎಲೆಯಲ್ಲಿ ತುಂಬ ಚೆನ್ನಾಗಿ ಈರುಳ್ಳಿ ಎಲ್ಲ ಹಾಕಿ ಮಾಡಿ ಕೊಡ್ತಾರೆ. ಹಾಗೆ ಫಿಶ್ ಫ್ರೈ ಎಲ್ಲ ತಿನ್ನಲ್ಲ ನಾವು ವೆಜ್ ಅವರು ಅಂತ ಅನ್ನೋರಿಗೆ ನಾನು ಫ್ರೂಟ್ ಸಲಾಡ್ ಅಂಗಡಿನ ತೊಗೊಬಂದಿದ್ದೀನಿ. ಇದು 50 ರೂಪಾಯಿಗೆ ಒಂದು ಬಾಕ್ಸ್ ಫುಲ್ ಮಾಡಿಕೊಡ್ತಾನೆ ಅಣ್ಣ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ. ಹಾಗೆ ಕಾಫಿ ಕುಡಿಯೋರಾದರೆ ಕಾಫಿ ಅಂಗಡಿ ಬೇಕಾದರೆ 5 ರೂಪಾಯಿಗೆ ಒಂದು ಕಾಫಿ ಈಗಿನ ಕಾಲದಲ್ಲಿ ಎಲ್ಲಿ ಕೊಡ್ತಾರೆ? ಯಾವ ಅಂಗಡಿಯಲ್ಲಿ? ಅಜ್ಜನ ಅಂಗಡಿಯಲ್ಲಿ ತೊಗೋಬೋದು. ಹಾಗೆ ಪಫ್ ತಿನ್ನಬೇಕು ಅಂದ್ಕೊಂಡಿದ್ರೆ ಈ ಬೇಕ್ರಿಯಲ್ಲಿ ತುಂಬ ಚೆನ್ನಾಗಿ ಪಫ್ ಸಿಗುತ್ತೆ, ನೀವು ಟೇಸ್ಟ್ ಮಾಡ್ಬೋದು. ಹಾಗೆ ನಾವು ನಾನ್ ವೆಜ್ ಪ್ರಿಯಕರು ಅಂದರೆ ಮತ್ತೆ ನಾಟಿ ಸ್ಟೈಲ್ಗೆ ಹೋಗಿ ಮೈಸೂರಲ್ಲಿ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. 60 ರುಪೀಸ್ ಕುಷ್ಕ, ಹಾಗೆ ಚಿಕನ್ ಪೆಪ್ಪರ್ ಡ್ರೈ ಮತ್ತು ಸೂಪ್ ಕೂಡ ಸಿಗುತ್ತೆ. ಹಾಗೆ ನಾನು ಪಿ ಜಿ ರೂಮ್ ಕೂಡ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಕಬೋರ್ಡು, ಕಿಟಕಿ, ಕರ್ಟನ್ನು ತುಂಬಾ ಚೆನ್ನಾಗಿದೆ. ನೀವು ಬೇಕಾದರೆ ಬಂದು ಸೇರ್ಕೋಬೋದು, ತುಂಬಾ ಚೆನ್ನಾಗಿದೆ ನೋಡಿ. ಹಾಗೆ ಈ ಅಜ್ಜಿ ಬಜ್ಜಿ ಬಿಡ್ತಾರೆ 2 ರೂಪಾಯಿಗೊಂದು. ಅಜ್ಜ ಎಣ್ಸಿ ಕೊಡ್ತಾನೆ ಬಜ್ಜಿನ. ಹಾಗೆ ಬಜ್ಜಿ ಜೊತೆ ಮೆಣಸಿನ್ಕಾಯಿ, ಮಿರ್ಚಿ ಮತ್ತು ವಡ ಎಲ್ಲ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಬಂದು ಟ್ರೈ ಮಾಡ್ಬೋದು. ಕಮ್ಮಿ ದುಡ್ಡಲ್ಲಿ ಜಾಸ್ತಿ ಮಿರ್ಚಿ ಬಜ್ಜಿ ಎಲ್ಲ ಬೇಕು ಅಂತ ಅಂದರೆ ಇಲ್ಲಿ ಬಂದು ತೊಗೋಬೋದು ಆರಾಮಾಗಿ ನೀವು. ಹಾಗೆ ಅಜ್ಜಿ ಅಂಗಡಿಯಲ್ಲಿ ಬಜ್ಜಿ ಮಾತ್ರ ಕೊಡ್ತಾರೆ, ಚಟ್ನಿ ಕೊಡಲ್ಲ ಅಂತ ಏನಾದರೂ ನಿಮ್ಗೆ ಅನಿಸಿದರೆ ಚಟ್ನಿ ಬೇಕಾದರೆ ಅಜ್ಜನ ಅಂಗಡಿ ಇದೆ ಅದೇ ಪಕ್ಕದ ರೋಡಲ್ಲಿ. ಈ ಅಜ್ಜನ ಅಂಗಡಿಯಲ್ಲಿ ಚಟ್ನಿನೂ ಕೊಡ್ತಾನೆ ಬಜ್ಜಿ ಜೊತೆಗೆ. ಇವನು ಕೂಡ 2 ರೂಪಾಯಿಗೊಂದು ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ ಬೇಕಾದರೆ. ಹಾಗೆ ಅಪ್ಪು ಸ್ಟ್ಯಾಚು ಕೂಡ ಇದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಮುಂದೆ ಹೇಳ್ತೀನಿ ಬನ್ನಿ ಏನೇನಿದೆ ಅಂತ ಅಂದ್ಬಿಟ್ಟು. ಕೊಡಕೆ ಮನೆ ನೋಡಬೇಕಾದ್ರೆ ರೋಡಲ್ಲೇ ಕಾಣಿಸುತ್ತೆ, ತುಂಬ ಚೆನ್ನಾಗಿ ನೋಡ್ಬೋದು ನೀವು. ಹಾಗೆ ಬನ್ನಿ ಮುಂದಕ್ಕೆ ಹೇಳ್ತೀನಿ. ಹಾಗೆ ನಿಮ್ಮ ಎಲೆಕ್ಟ್ರಾನಿಕ್ ಏನಾದ್ರು ಹಾಳಾಗಿದ್ದರೆ ಇಲ್ಲೊಂದು ಅಂಗಡಿ ಕೂಡ ಇದೆ, ತಗೊಂಡು ರಿಪೇರಿ ಮಾಡಿಸ್ಕೋಬೋದು ಬೇಕಾದರೆ. ಹಾಗೆ ಈ ಏರಿಯಾದಲ್ಲಿ ತುಂಬ ಖುಷಿಯಾಗಿರೋದಂದರೆ ಈ ಅಜ್ಜ ಅಜ್ಜಿನೇ ಅನಿಸುತ್ತೆ. ತುಂಬ ಖುಷಿಯಾಗಿ ಬಜ್ಜಿನೆಲ್ಲ ಮಾಡ್ಕೊತ ಆರಾಮಾಗಿ ಇದ್ದಾರೆ. ಸಂಜೆ ಆದರೆ ಬಜ್ಜಿ ಬಿಟ್ಕೊತ ಆರಾಮಾಗಿ ಚಿಲ್ಲರೆ ಕಾಸಿಗೆ ಕೊಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡ್ಬೋದು ಬಜ್ಜಿ ಹೇಗಿದೆ ಅಂತ ಅಂದ್ಬಿಟ್ಟು. ನೀವು ಬಂದು ಇಲ್ಲಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಹೋದಾಗೆಲ್ಲ ತೊಗೊಂಡಿದ್ದೀನಿ ಬಜ್ಜಿನ, ತುಂಬಾ ಚೆನ್ನಾಗಿದೆ. ಇಷ್ಟೊಂದು ಕಮ್ಮಿ ರೇಟಿಗೆ ಈ ಕಾಲದಲ್ಲಿ ಯಾರು ಕೊಡ್ತಾರೆ ಹೇಳಿ? ಅಜ್ಜಿ ಬಜ್ಜಿ ಅಂಗಡಿ ಒಂದಿನೂ ಲಾಸ್ ಇಲ್ಲ, ತುಂಬಾ ರಶ್ ಇರುತ್ತೆ, ಯಾವಾಗಲೂ ಜನ ಕಾಯ್ತಾ ಇರ್ತಾರೆ ಬಜ್ಜಿಗೋಸ್ಕರ. ಅಜ್ಜ ಎಣ್ಸಿ ಕೊಡ್ತಿರ್ತಾರೆ, ತುಂಬಾ ಖುಷಿಯಾಗತ್ತೆ ಇಬ್ರು ನೋಡೋಕ್ಕೆ. ಈಗಿನ ಕಾಲದಲ್ಲಿ ಈ ರೀತಿ ನಮ್ಮ ಜೀವನ ನಡೆಸೋರು ಯಾರಿದ್ದಾರೆ ಹೇಳಿ? ಆವಾಗಿನ ಕಾಲದ ಜನರೇ ಎಷ್ಟೋ ಚೆನ್ನಾಗಿರ್ತಾರೆ ಅನ್ನೋದು ಸುಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಜ್ಜಿ ಬಿಟ್ಕೊಂಡು ಅವ್ರವ್ರ ಜೀವನ ಎಷ್ಟು ಹ್ಯಾಪಿಯಾಗಿ ಇದ್ದಾರೆ ಅಂತ ಅಂದ್ಬಿಟ್ಟು. ಇವರಿಬ್ರನ್ನ ನೋಡೋಕ್ಕೆ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ? ನೀವು ಕಮೆಂಟ್ ಮಾಡಿ ಇಷ್ಟ ಆದರೆ.
ಇವೆಲ್ಲ ಅಂಗಡಿನೂ ನೀವು ಬೇರೆ ಕಡೆ ಹುಡ್ಕಕ್ಕೆ ಹೋಗೋದೇನು ಬೇಡ, ಪಡವರಹಳ್ಳಿಯಲ್ಲೇ ಇವೆಲ್ಲ ಅಂಗಡಿ ಸಿಗುತ್ತೆ. ಚಿಕ್ಕದಾಗೇ ಇದೆ, ನೀವು ತಿಂದು ಖುಷಿ ಪಡ್ಬೋದು. ದೊಡ್ಡ ಅಂಗಡಿ ಹುಡ್ಕೋ ಹೋಗೋದಕ್ಕಿಂತ ಈ ಚಿಕ್ಕದ್ರಲ್ಲಿ ಖುಷಿ ಪಡಿ, ತುಂಬಾ ಚೆನ್ನಾಗಿರುತ್ತೆ. ಇದೇನು ಕೆ ಡಿ ರೋಡ್ ಹತ್ರ ದಿಂದೇ ಇರುತ್ತೆ. ಫುಲ್ ಕೆ ಡಿ ರೋಡಿಂದ ಪಡವರಹಳ್ಳಿ ಫುಲ್ ಕವರ್ ಮಾಡಿದರೆ ಇವೆಲ್ಲ ಅಂಗಡಿನೂ ಸಿಗುತ್ತೆ. ನೀವೆಲ್ಲೂ ಮತ್ತೆ ಹುಡ್ಕಕ್ಕೆ ಹೋಗೋದು ಬೇಡ. ಹಾಗೆ ಫ್ರೂಟ್ ಸಲಾಡ್ ಹೇಳಿದೆ, ಅದು CFTR ರೋಡಲ್ಲೇ ಇದೆ, ನೀವು ಹೋಗಿ ತಿನ್ಬೋದು. ಬೋಂಡ ತಿಂದು ಸೀದಾ ನಿಮಗೆ ಬಾಯಾರಿಕೆ ಆಗಿ ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅಂತ ಅಂದರೆ ಸೀದಾ ಕೆಳಗಡೆ ಒಂದು ರೋಡ್ ಸಿಗುತ್ತೆ. ಅಲ್ಲಿ ನಡ್ಕೊಂಡು ಹೋದರೆ ಸಾಕು, 5 ರೂಪಾಯಿಗೊಂದು ನಮ್ಮ ಅಜ್ಜನ ಅಂಗಡಿಯಲ್ಲಿ ಟೀ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ. ಹಾಗೆ ನಡ್ಕೊಂಡು ಹೋದರೆ ಬಜ್ಜಿ ಬೋಂಡ ಬೇಡ ಅನ್ನೋರಿಗೆ ನಿಮಗೆ ಪಾನಿಪುರಿ ಮತ್ತು ಗೋಬಿ ಮಂಚೂರಿ ಅಂಗಡಿನೂ ಹೇಳ್ತೀನಿ, ಬನ್ನಿ. ಇದು CFTR ರೋಡಲ್ಲೇ, ಮೇನ್ ರೋಡಲ್ಲೇ ಸಿಗುತ್ತೆ. ಗೋಬಿ ಮಂಚೂರಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಣ್ಣ ತಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. 50 ರೂಪಾಯಿ ಒಂದು ಪ್ಲೇಟ್ ಇತ್ತು ಫಸ್ಟು, ಇವಾಗ 60 ರೂಪಾಯಿ ಒಂದು ಪ್ಲೇಟ್ ಮಾಡಿದ್ದಾರೆ. ಎಲ್ಲ ಕಡೆ 60 ರೂಪಾಯಿ ಇವಾಗ. ತುಂಬಾ ಚೆನ್ನಾಗಿ ನೀಟಾಗಿ ಮಾಡ್ತಾರೆ. ನೀವು ಒಂದ್ಸಲ ಟೇಸ್ಟ್ ಮಾಡಿ. ಬರೀ ಗೋಬಿ ಅಲ್ಲದೆ ಅಲ್ಲಿ ಗೋಬಿ ರೈಸ್ ಕೂಡ ಸಿಗುತ್ತೆ, ನೂಡಲ್ಸ್ ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಹೋಗಿ ಟ್ರೈ ಮಾಡಿ. ಹಾಫ್ ಪ್ಲೇಟ್ ಬೇಕಾದರೆ 30 ರೂಪಾಯಿ ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೀವು ಕೂಡ. ಇದು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಇರಲ್ಲ, ಸಂಜೆ 4 ಗಂಟೆಯಿಂದ ಶುರು ಆಗುತ್ತೆ, ರಾತ್ರಿ 11 ಗಂಟೆ ತನಕನೂ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆನಿಯನ್ ಹಾಕಿ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ತುಂಬಾ ಖುಷಿ ಆಗುತ್ತೆ ತಿನ್ನೋಕ್ಕೆ. ಈಗಲೂ ಕೂಡ ಅದನ್ನು ಮಿಸ್ ಮಾಡ್ಕೋತಿದ್ದೀನಿ, ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೀವು ಟ್ರೈ ಮಾಡಿ. ಹಾಗೆ ಬಂದರೆ ಇಲ್ಲೊಂದು ಅಂಗಡಿ ಇದೆ, ಅದು 11 ಗಂಟೆ ರಾತ್ರಿ ತನಕನೂ ದಿನಸಿ ಸಾಮಗ್ರಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ಏನಾದರೂ ಬೇಕಾದರೂ ತೊಗೋಬೋದು. ಹಾಗೆ ಮುಂದೆ ಬಂದರೆ ಇಲ್ಲಿ ಹೋಮಿ ಫುಡ್ಸ್ ಎಲ್ಲ ಸಿಗುತ್ತೆ. ಹೋಮ್ ಫುಡ್ಡು ಮತ್ತು ನಿಮಗೆ ಎಗ್ ಫ್ರೈಡ್ ರೈಸ್ ಎಲ್ಲ ಸಿಗುತ್ತೆ, ನೀವು ಇಲ್ಲಿ ಟ್ರೈ ಮಾಡ್ಬೋದು. ಹಾಗೆ ಇಲ್ಲಿ ಮಶ್ರೂಮ್ ಅಂತ ಇದೆ, ಅಲ್ಲಿ 40 ರೂಪಾಯಿಗೆ ಒಂದು ಪ್ಲೇಟ್ ಬಿರಿಯಾನಿ ಕೊಡ್ತಾರೆ. ಮಶ್ರೂಮ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮುಂದೆ ಬಂದರೆ ನಮಗೆ ಇನ್ನೂ ಬಗೆಯಾದ ಅಂಗಡಿಗಳು ಸಿಗುತ್ತೆ, ಬನ್ನಿ ತೋರಿಸ್ತೀನಿ ಏನೇನಿದೆ ಅಂತ ಅಂದ್ಬಿಟ್ಟು. ನೀವು ನೋಡಿ ಸಾಕಾಯಿತು ಅನಿಸುತ್ತೆ, ಆದರೂ ಕೂಡ ನಾನು ತೋರಿಸೋದು ಬಿಡಲ್ಲ, ನೋಡ್ತಾಯಿರಿ, ನನ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಹಾಗೆ ಇಲ್ಲೊಂದು ಸಮೋಸ ಅಂಗಡಿ, ಗೋಬಿ ಮಂಚೂರಿ ಅಂಗಡಿ ಎಲ್ಲ ಇದೆ, ನೋಡ್ಬೋದು. ಈ ಸಮೋಸ ಅಂಗಡಿ ತುಂಬಾ ಫೇಮಸ್ ಇದೆ, ತುಂಬ ಜನರು ತಿಂತಿರ್ತಾರೆ. ಹಾಗೆ ಚಿಕನ್ನು ತುಂಬಾ ಸಿಗುತ್ತೆ ಇಲ್ಲಿ. ಹಾಗೆ ಇಲ್ಲಿ ಮೆಡಿಕಲ್ ಶಾಪಿನ ವ್ಯವಸ್ಥೆ ಕೂಡ ಇದೆ, ತುಂಬಾ ಚೆನ್ನಾಗಿ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು, ತುಂಬಾ ಖುಷಿಯಾಗಿ. ಇನ್ನೊಂದು ಬಜ್ಜಿ ಅಂಗಡಿ ಇದೆ, ಇಲ್ಲಿ ಚಟ್ನಿ ಕೂಡ ಕೊಡ್ತಾರೆ. 7 ರೂಪಾಯಿಗೆ ಒಂದು ಬಜ್ಜಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ಟ್ರೈ ಮಾಡ್ಬೋದು, ತುಂಬ ರಶ್ ಇರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ತುಂಬ ಅಂಗಡಿಗಳಿವೆ, ನೀವು ಹೋಗಿ ಟ್ರೈ ಮಾಡಿ.